ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಸ್ಫೂರ್ತಿ. ಈ ಸತಿನೂ ನಾನು ಭಾಳ ದಿನ ಆದಮೇಲೆ ಯೂಟ್ಯೂಬ್ದಾಗ ಲಾಂಗ್ ಲೆಂತ್ ವಿಡಿಯೋ ಹಾಕತ್ತೀನಿ. ಈ ಸತಿ ಏನಪ್ಪ ಅಂತಂದ್ರೆ ನಾನು ನಮ್ಮೂರ ಭಾಷೆ ಒಳಗೆ ಮಾತಾಡತ್ತೀನಿ. ಕನ್ನಡನೇ ನಮ್ಮ ಸ್ಲ್ಯಾಂಗ್ದಾಗ ಮಾತಾಡತ್ತೀನಿ. ಹೌದ್ರಿ, ನಾವು ಧಾರವಾಡ ಮಂದಿ. ಈ ಸತಿನೂ ನಾನು ನಂದು ಸ್ಕೆಚ್ ಪ್ರೋಸೆಸ್ ಬಗ್ಗೆ ಈ ವಿಡಿಯೋದೊಳಗೆ ಮಾತಾಡ್ತಿರ್ತೀನಿ. ಇಲ್ಲಿ ನೋಡತ್ತಿರಲ್ಲ, ಈ ಸ್ಕೆಚ್ ಬಂದ್ಬಿಟ್ಟು ನಾನೊಂದು ಕಾಂಪಿಟೇಷನ್ ಸಲುವಾಗಿ ಮಾಡಿದ್ದು. ಆ ಕಾಂಪಿಟೇಷನ್ ಬಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಆರ್ಟ್ ಫೆಸ್ಟಿವಲ್ ಅಂತ ಹೇಳಿ ರೋಸ್ಟಮ್ ಡೈರೀಸ್ ಅವ್ರ ಜೊತೆಗೆ ಸಪ್ನಾ ಬುಕ್ ಹೌಸ್ ಅವರು ಕೊಲ್ಯಾಬ್ ಆಗಿ ಲಾಸ್ಟ್ 2-3 ಇಯರ್ಸಿಂದ ಈ ಕಾಂಪಿಟೇಷನ್ನ ಆರ್ಗನೈಸ್ ಮಾಡ್ಕೊಂಡು ಬಂದಾರ. ಲಾಸ್ಟ್ ಇಯರ್ ನನಗೆ ನಿಮ್ಮೆಲ್ಲರ ಪ್ರೀತಿಯಿಂದ ಆಡಿಯನ್ಸ್ ಚಾಯ್ಸ್ ಅವಾರ್ಡ್ ಸಿಕ್ಕಿತ್ತು. ಲಾಸ್ಟ್ ಇಯರ್ ಅವರು ಒಂದು ಥೀಮ್ ಕೊಟ್ಟಿದ್ರು. ಸೊ ಥೀಮ್ ಮೇಲೆ ಡ್ರಾಯಿಂಗ್ ಮಾಡೋದು ಸ್ವಲ್ಪ ಈಸಿ ಇತ್ತು ಟಾಸ್ಕ್, ಬಿಕಾಸ್ ಅಲ್ಲಿ ನಮ್ಮ ಕ್ರಿಯೇಟಿವಿಟಿ, ನಮ್ಮದು ಸ್ಕಿಲ್ ಅಷ್ಟೇ ತೋರಿಸೋದಿರ್ತೈತಿ. ಬಟ್ ಈ ಸತಿ ಅವರು ಕಾಂಪಿಟೇಷನ್ ರೇಟ್ ಎಷ್ಟು ಜಾಸ್ತಿ ಇತ್ತು ಅದರಲ್ಲಿ ಸಾಕಷ್ಟು ಅಪ್ಲಿಕೇಶನ್ ಹಾಕಿದವ್ರು ಇರ್ತಾರೆ, ಸಾಕಷ್ಟು ಆರ್ಟ್ ಅವ್ರು ಸಬ್ಮಿಟ್ ಮಾಡಿದಿರ್ತಾರೆ. ಭಾಳ ಆರ್ಟ್ ಬಂದಿರ್ತಾವಲ್ಲೇ. ಸೊ ಹೀಗಾಗಿ ಅವ್ರ ಕಾಂಪಿಟೇಷನ್ನ ಇನ್ನೊಂದು ಸ್ವಲ್ಪ ಟಫ್ ಮಾಡೋನು ಅಂತ ಹೇಳಿ ಈ ಸತಿ ಥೀಮ ಕೊಟ್ಟಿರಲಿಲ್ಲ. ಸೊ ನಮ್ದು ಭಾಳ ಕಷ್ಟ ಆಗಿತ್ತು ಜೀವನವಾಗ, ಏನು ಥೀಮ್ ಇಲ್ದ ಎದ್ರ ಮೇಲೆ ಮಾಡೋದು ಅಂತ ಹೇಳಿ, ಬಿಕಾಸ್ ಅದು ಬ್ರಾಡ್ ಸ್ಪೆಕ್ಟ್ರಮ್ ಆಗಿಬಿಡ್ತೈತಿ. ಆಮೇಲೆ ಅವ್ರು ಮೀಡಿಯಮ್ಮೂ ಎಲ್ಲ ಥರ ಕೊಟ್ಟಿರ್ತಾರೆ. ನೀವು ಚಾರ್ಕೋಲ್ ಬಳಸ್ರಿ, ಗ್ರಾಫೈಟ್ ಬಳಸ್ರಿ, ಪೇಂಟಿಂಗ್ ಮಾಡಿರಿ, ಸ್ಕೆಚಿಂಗ್ ಮಾಡಿರಿ, ಇನ್ನೇನಾರ ಮಾಡಿರಿ, ಒಟ್ಟು ಮಾಡಿಕೊಡ್ರಿ ಅಂತ ಹೇಳಿ. ಸೊ ಹಿಂಗಾದ್ಮೇಲೆ ಅದು ಕಾಂಪಿಟೇಷನ್ ಭಾಳ ಹಾಯ್ ಹೋಗ್ಬಿಡ್ತೈತಿ. ಹಿಂಗಾಗಿ ಎದ್ರ ಮೇಲೆ ಮಾಡ್ಬೇಕಂತೇಳಿ ನಂದು ತಲೆಗೆ ಕೆಟ್ಟ ಹೋಗ್ಬಿಟ್ಟಿತ್ತು. ಎಲ್ಲರಿಗೂ ಕೇಳಿದೆ, ನನ್ನ ಫ್ರೆಂಡ್ಸಿಗೆ, ನನ್ನ ಸುತ್ತಮುತ್ತ ಇರೋರಿಗೆ ಪೋಲು ಹಾಕಿ ನೋಡಿದೆ ಇನ್ಸ್ಟಾಗ್ರಾಮ್ದಾಗ, ಎದ್ರ ಮೇಲಾರ ಐಡಿಯಾ ಕೊಡ್ರಿ ಅಂಥೇಳಿ. ನನಗೆ ಫೈನಲಾಗಿ ಏನು ಹೊಳಿತಂತಂದ್ರೆ, ನನಗೆ ಒಂದು ಯಾವ್ದಾರ ರೆಫರೆನ್ಸ್ ತೊಗೊಂಡು ಮಾಡೋಣ. ಬಿಕಾಸ್ ನಾವು ಏನಾರ ಥೀಮ್ ನೋಡಿದ್ವಿ ಅಂತಂದ್ರೆ ಅದು ಭಾಳ ಅಂದ್ರೆ ನಾವು ಸೋಷಲ್ ಕಾಸ್ ಮೇಲೆ ಅದು ಇದ್ರ ಮೇಲೆ ಮಾಡ್ತೀವಿ. ಸೊ ನಮಗೇನು ಬೇಡಪ್ಪ ಅಂತ ಹೇಳಿ ಯಾವುದಾದ್ರೂ ಒಂದು ಚಲೋ ರೆಫರೆನ್ಸ್ ಸಿಕ್ಕರೆ ಅದ್ರ ಮೇಲೆ ಮಾಡೋಣ ಅಂತ ಹೇಳಿ ನಾನು ಈ ಪೋರ್ಟ್ರೇಟ್ನ ಸೆಲೆಕ್ಟ್ ಮಾಡಿದೆ. ಸೊ ಇದನ್ನು ಚೂಸ್ ಮಾಡಿದೆ, ನಂಗೆ ಚಲೋ ಅನ್ನಿಸ್ತದೆ ಫೋಟೋ. ಹೀಗಾಗಿ ನಾನು ಗ್ರಾಫೈಟ್ ಪೆನ್ಸಿಲ್ ಸ್ಕೆಚಿಂಗ್ ಮಾಡಿದೆ, ಮಾಡಿ ಅದನ್ನು ಸಬ್ಮಿಟ್ ಮಾಡಿದೆ. ಸೊ ಇದು ಭಾಳ ದಿವಸದ ಹಿಂದಿನ ಕತೆ. ಸೊ ಇದ್ರದ್ದು ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಆಗೈತಿ. ರಿಸಲ್ಟ್ ಒಳಗೆ ನಾನು ಬಂದಿರಲಿಲ್ಲ. ಇಟ್ಸ್ ಓಕೆ, ಐ ಆಮ್ ಹ್ಯಾಪಿ. ಬಟ್ ನನಗೆ ಆ ಟೈಮ್ದಾಗ ಭಾಳ ಮಂದಿ ಸಪೋರ್ಟ್ ಮಾಡಿದ್ರು, ಅವ್ರು ಓಟೆಲ್ಲ ಹಾಕಿದ್ರು ನಂದು ಡ್ರಾಯಿಂಗಿಗೆ. ಸೊ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಹಿಂಗೆ ನಂಗೆ ಸಪೋರ್ಟ್ ಮಾಡ್ಕೊತೀರಿ. ಈ ರಿಸಲ್ಟ್ ನಮ್ಮ ಕಡೆ ಆಗಿಲ್ಲ ಅಂದ್ರೆ ಇಟ್ಸ್ ಫೈನ್. ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಅಷ್ಟು ಟಫ್ ಇತ್ತು. ನಾನು ಅದೇ ಹೇಳಿದೆ ಅಲ್ಲ, ಇದು ಬ್ರಾಡ್ ಸ್ಪೆಕ್ಟ್ರಮ್ ಆಗಿಬಿಡ್ತೈತಿ. ಯಾವ ಥರ ಆರ್ಟ್ ಮಾಡಬೇಕು ಅಂತ, ಆರ್ಟ್ ಮಾಡಿದ್ರು ಅದನ್ನು ಯಾವ ಥರ ಜಡ್ಜ್ ಮಾಡ್ಬೇಕಂತ ಹೇಳಿ ಜಡ್ಜ್ ಮಾಡೋರಿಗೆ ಭಾಳ ಕಷ್ಟ ಆಗ್ತೈತಿ. ಅವ್ರು ಯಾವ ಪ್ಯಾರಾಮೀಟರ್ ಇಟ್ಕೊಂಡಿರ್ತಾರಲ್ಲ ಅದ್ರ ಮೇಲೆ ಅವ್ರು ಜಡ್ಜಿಂಗ್ ಮಾಡ್ತಾರೆ. ಈ ಸತಿ ನಾನು ಹೋಗಿದ್ದೆ ಅಲ್ಲಿ ನೋಡೋಕೆ, ಬೇರೆದವ್ರ ಆರ್ಟ್ ವರ್ಕ್ನ ನೋಡೋಕೆ. ಸೊ ಭಾಳ ಅಂದ್ರೆ ಭಾಳ ಚಂದ ಮಾಡಿದ್ರು. ಅಲ್ಲಿ 2 ಸೆಕ್ಷನ್ಸ್ ಇರ್ತಾವೆ. ಒಂದು ಕಿಡ್ಸ್ ಸೆಕ್ಷನ್ ಇರ್ತದೆ, ಇನ್ನೊಂದು ಅಡಲ್ಟ್ ಸೆಕ್ಷನ್ ಇರ್ತದೆ. ಸಣ್ಣ ಹುಡುಗರು ಸದೇನೋ ಎಷ್ಟು ಚಂದ ಮಾಡಿದ್ರು ಅಂದ್ರೆ ಅಷ್ಟು ಚಂದ ರಿಯಲಿಸ್ಟಿಕ್ ಡ್ರಾಯಿಂಗ್ಸ್ ಅದೇ ಮಾಡಿದ್ರು, ಅಲ್ಲಿ ರಿಯಲಿಸ್ಟಿಕ್ ಪೇಂಟಿಂಗ್ಸ್ ಮಾಡಿದ್ರು. ಇನ್ನು ದೊಡ್ಡವ್ರಂತರೂ ಲೈಕ್ ಅವರು ಚೆನ್ನಾಗಿ ಮಾಡಿದ್ರು. ಸೊ ಅಲ್ಲಿ ಜಡ್ಜ್ಮೆಂಟ್ ಅವ್ರು ಹೆಂಗೆ ಮಾಡ್ಯಾರಂತಂದು ಅವ್ರದ್ದು ಕಂಡೀಷನ್ ನೆನೆಸ್ಕೊಂಡು ನಂಗೆ ಭಾಳ ಲಘು ಬರತ್ತಿತ್ತು, ಬಿಕಾಸ್ ಅವು ಅಷ್ಟು ಚಲೋ ಆಗಿದ್ದು. ಸೊ ಈ ಪೋರ್ಟ್ರೇಟನ್ನು ಮಾಡೋಕ್ಕೆ ನಾನು 12 ತಾಸು ತೊಗೊಂಡಿದ್ದೆ. ಮಾಡಿದ್ಮೇಲೆ ಇಟ್ ವಾಸ್ ಗುಡ್ ಔಟ್ಕಮ್. ಐ ಲವ್ಡ್ ದ ಪ್ರೋಸೆಸ್ ಆಫ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ಐ ಲವ್ ಯು ಗೈಸ್, ಬಿಕಾಸ್ ನೀವು ನನಗೆ ಅಷ್ಟು ಸಪೋರ್ಟ್ ಮಾಡಿದ್ರಿ, ಓಟ್ ಮಾಡಿದ್ರಿ. ದೋ ರಿಸಲ್ಟ್ ನಮ್ಮ ಕಡೆ ಆಗಿಲ್ಲ ಅಂದರು, ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನಂಗೆ ಹಿಂಗೆ ಲವ್ ತೋರಿಸ್ತೀರಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ಫೈನಲಿ ನಾ ಹೇಳೋದು ಇಷ್ಟ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.